ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸುಪ್ರೀಂ ಕೋರ್ಟ್ ನಿನ್ನೆ ಆದೇಶವನ್ನು ಕೊಟ್ಟಿತು. ಸೌಜನ್ಯ ಹೋರಾಟವನ್ನು ಮರುತನಿಖೆಯನ್ನು ಮಾಡಬೇಕು ಅನ್ನೋ ಆದೇಶ ಸುಪ್ರೀಂ ಕೋರ್ಟ್ದಿಂದ ಬತ್ತು. ಸುಪ್ರೀಂ ಕೋರ್ಟ್ ಅಂಗಳದಲ್ಲೇ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟಿನ ಮಡಿಲಲ್ಲೇ ಸೌಜನ್ಯನ ಪ್ರಕರಣ ಇವತ್ತು ಕೂತು ಬಿಟ್ಟದ. ಬೇರೆ ಎಲ್ಲೂ ಕೂಡ ಇಲ್ಲ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಇದರಲ್ಲಿ ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ ಏನೂ ಇಲ್ಲ. ಯಾಕೆ ಅದನ್ನು ಕೂಡ ಹೇಳ್ತೀನಿ. ಇನ್ನೂ ನಾವು ಸಾಗಬೇಕಾದ ದಾರಿ ಬಹಳ ದೊಡ್ಡದದ, ಬಹಳ ದೊಡ್ಡದ. ನ್ಯಾಯಾಂಗ ವ್ಯವಸ್ಥೆ ಸತ್ಯಕ್ಕೆ ಸಾವಿಲ್ಲ ಅನ್ನೋದನ್ನು ಮತ್ತೊಮ್ಮೆ ರುಜು ಮಾಡಿದ್ರಿಂದ ನಾವು ಈ ಒಂದು ಆದೇಶವನ್ನು ಇಟ್ಕೊಂಡ ಖುಷಿ ಪಟ್ಟಿದ್ದ ಆದ್ರೆ ಇದು ನಮ್ಮ ಮೂರ್ಖತನ. ಯಾಕಂದ್ರೆ ಈ ಆದೇಶ ಹೊರಬಿದ್ದ ನಂತರ ಈ ಯಾವ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಏನಾಗಿದೆಪ್ಪ ಅಂದ್ರೆ ಮುಕ್ಕಳ್ಯಾಗ ಗುಂಟ ಬಡ್ದಂಗೆ ಆಗಿದೆ. ಇದನ್ನು ಫಸ್ಟ್ ನಾವು ನೆನಪಿಟ್ಕೊಳ್ಬೇಕು. ಇನ್ನು ಅವ್ರದ್ದು ನೆಕ್ಸ್ಟ್ ಪ್ಲ್ಯಾನಿಂಗ್ ನಡೆದಿರ್ತದ. ಇದೇ ಪಬ್ಲಿಕ್ ಟಿ ವಿ ರಂಗನ್ನ, ಏಷ್ಯಾನೆಟ್ ಸುವರ್ಣ, ಅಜಿತ್ ಹನುಮಕ್ಕನವರ್, ಟಿ ವಿ ನೈನ್ ಆಗಿರ್ಬೋದು, ನ್ಯೂಸ್ 18 ಆಗಿರ್ಬೋದು, ಆಮೇಲೆ ಕಾಮಾಟಿಪುರದಲ್ಲಿ ಕಂಡು ಮಾರುತ್ತಿದ್ದ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಆಗಿರ್ಬೋದು, ಗಿಳಿಯಾರ್ ಆಗಿರ್ಬೋದು, ಕಿರಿಕೀರ್ತಿ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಇನ್ನುಳಿದ ಕೆಲವೊಂದಿಷ್ಟು ರಾಜಕೀಯ ನಾಯಕರಾಗಿರ್ಬೋದು, ಆರ್ ಅಶೋಕ್ನಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಒಂದು ಕಡೆ ಮೀಟಿಂಗ್ ಮಾಡ್ತಾ, ಹೌದು ಸುಪ್ರೀಂ ಕೋರ್ಟ್ನಿಂದ ಈ ರೀತಿ ಆದೇಶ ಬಂತು, ನೆಕ್ಸ್ಟ್ ಪ್ಲ್ಯಾನ್ ನಾವು ಏನು ಮಾಡಬೇಕು, ನಾವು ಭಾಳ ವಿಚಾರ ಮಾಡ್ಬೇಕ್ರಿ ಇದರಲ್ಲಿ. ಯಾಕಂದ್ರೆ ಅದೇನಂತಾರಲ್ರಿ, ಸುಳ್ಳು ಒಂಥರ ಮೇನ್ ಸ್ಟ್ರೀಮ್ ಮೀಡಿಯಾ ಇದ್ದಾಗ ರೀ ಪಟ 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 ಬಂದುಬಿಡ್ತದೆ. ಸತ್ಯ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ ಇದ್ದಾಗ ಲೇಟ್ ಆಗ್ತದೆ ಬರಕ್ಕೆ. ರಾತ್ರಿ 12 ಗಂಟೆಗೆ ಬರ್ತದೆ, ಎಲ್ಲರೂ ಮಲಗಿರ್ತಾರೆ, ಅವಾಗ ಸತ್ಯ ಹೊರಗಡೆ ಬರ್ತದೆ. ಅದು ಜನರಿಗೆ ಗೊತ್ತಾಗೋದಿಲ್ಲ, ಜನರಿಗೆ ರುಚಿ ಹತ್ತಂಗಿಲ್ಲ. ಹಂಗೆ ಸತ್ಯ ಅನ್ನೋದು ಸೌಜನ್ಯ ಹೋರಾಟಗಾರರು, ಸುಳ್ಳು ಅಂತಕ್ಕಂಥವ್ರು ಈ ದರಿದ್ರ ನನ್ನ ಮಕ್ಕಳು ಇವರೆಲ್ಲ. ಸೊ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಈಗಾಗಲೇ ಪ್ರೀ ಪ್ಲ್ಯಾನಿಂಗ್ ನಡೆದಿರ್ತದೆ. ಏನು ಮಾಡಬೇಕು, ಒಂದು ದೊಡ್ಡ ಯಾವುದೋ 5 ಸ್ಟಾರ್ ಹೋಟೆಲ್ನಾಗ ಕುತ್ಕೊಂಡು ಪ್ಲ್ಯಾನಿಂಗ್ ನಡೆದಿರ್ತದೆ. ಮಟನ್ ಅವ್ರನ್ನ ಎಲ್ಲಿ ಸಿಕ್ಸೋಣ, ತಿಮ್ರೊಡ್ಡಿ ಅವ್ರನ್ನ ಗಡಿಪಾರು ಮಾಡೋಣ, ಇನ್ನು ದೇಶ ಬಿಟ್ಟ ಓಡಿಸೋಣ, ಇನ್ನು ನಾವು ವಿಡಿಯೋ ಮಾಡಿರ್ತಕ್ಕಂಥ ಸಮೀರ್ನ ಏನು ಮಾಡೋಣ, ಅವನ ಮ್ಯಾಗ ಯಾವ ಕೇಸ್ ಹಾಕೋಣ, ಚಕ್ರವರ್ತಿಗೆ ಯಾವ ನೋಟಿಸ್ ಕಳ್ಸೋಣ, ಕುಸುಮಾವತಿಗೆ ಯಾವ ರೀತಿ ಅವಳನ್ನು ಬುಟ್ಟಿ ಹಾಕ್ತಕ್ಕಂಥದ್ದು, ದುಡ್ಡು ಕೊಟ್ಟು ಹೆಂಗಾರೆ ಮಾಡಿ ನೀ ಜರ ಸೈಡ್ ಆಗುವ, ಹಂಗೆ ಏನಾರ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋ ವಿಚಾರ ಮಾಡೋಣ, ವಿಠಲ್ ಗೌಡನ್ನ ಇವ್ರನ್ನೆಲ್ಲ ಎಲ್ಲೆಲ್ಲಿ ಸಿಗ್ಸೋಣ, ಎಲ್ಲ ಪ್ಲ್ಯಾನಿಂಗ್ ನಡೀತದೆ 100% ನಡೆದಿರ್ತದೆ. ಯಾಕಂದ್ರೆ ಬಲಾಢ್ಯರಲ್ಲ, ದುಡ್ಡಿನಿಂದ ಬಲಾಢ್ಯ ಪ್ಲ್ಯಾನಿಂಗ್ ನಡೆಯುತ್ತೆ. ಆದರೆ ನಾವೆಲ್ಲ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಇಲ್ಲಿ ಮಲಿಕ್ ಜೈನ್, ಧೀರಜ್ ಕೆಲ್ಲ, ಉದಯ್ ಜೈನ್, ಈ 3 ಜನರ ಹೆಸರು ಸೌಜನ್ಯ ಹೋರಾಟದಲ್ಲಿ ಕೇಳಿಸ್ಬರಾಗದ. ನಾನು ಮತ್ತೊಂದು ವಿಷಯ ಹೇಳ್ಬೇಕ್ರೆ, ಬ್ರಕೆಟ್ನ್ಯಾಗ ತಗಟ್ರೆ ಅಷ್ಟ. ಅವನು ಯಾವನೋ ಮಲಿಕ್ ಜೈನ್ ಹೇಳಿದ್ದ, ನಮ್ಮ ಮೇಲೆ ಆ ಧರ್ಮಸ್ಥಳದ ಮೇಲೆ ಆನೆ ಮಾಡಿದ್ದಲ್ರಿ 3 ವರ್ಷದ ಹಿಂದ್ಗಡೆ, 3-4 ವರ್ಷದ ಹಿಂದ್ಗಡೆ, ನಮ್ಮ ಮೇಲೆ ಯಾರ ಸುಳ್ಳು, ಅದೇ ಸುಳ್ಳು ಏನೋ ಹೇಳ್ತಾರಲ್ಲ, ನಮ್ಮ ಮೇಲೆ ಏನಂತಾರ ಅದಕ್ಕೆ, ಸುಳ್ಳ ಸುದ್ದಿಯನ್ನು ನಮ್ಮ ಮೇಲೆ ಯಾರು ಎಬ್ಬಿಸ್ತಾರಲ್ಲ, ನಮ್ಮನ್ನು ಅಪರಾಧಿಯನ್ನಾಗಿ ಯಾರು ಬಿಂಬಿಸ್ತಾರಲ್ಲ, ಅವ್ರು ರಕ್ತಕಾರಿ ಸಾಯ್ತಾರಂತಂದು ಇದೇ ದರಿದ್ರ ಮೀಡಿಯಾ ಚಾನಲ್ ಮುಂದೆ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಹೇಳಿದ್ದ. ಮಲಿಕ್, ಉದಯ್, ಧೀರಜ್, ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಸೌಜನ್ಯ ಹೋರಾಟಗಾರ ರಕ್ತಕಾರಿ ಸಾಯಲಿಲ್ಲ. ಸುಪ್ರೀಂ ಕೋರ್ಟಿಂದ ಆದೇಶ ಬಂತು, ಸೌಜನ್ಯಳ ಒಂದು ಪ್ರಕರಣವನ್ನು ಮರುತನಿಖೆ ಮಾಡಬೇಕಂತಂದು. ಈಗ ರಕ್ತಕಾರಿ ಸಾಯೋ ಪರಿಸ್ಥಿತಿ ನಮಗಲ್ಲ, ನಿಮಗೆ ಬರ್ತದ. ಹೌದು, ಮಂಜುನಾಥನ್ ಇಷ್ಟೊಂದು ಸೇವಾ ಮಾಡಿರಿ, ಹೌದಲ್ಲ? ನೀವು ಸೇವಾ ಮಾಡಿದ್ರಿ, ನಿಮ್ಮ ಧರ್ಮಾಧಿಕಾರಿಗಳು ಸೇವಾ ಮಾಡಿದ್ರೆ, ಹೌದಲ್ಲ? ಯಾಕೆ ನಿಮಗೆ ಈ ಪರಿಸ್ಥಿತಿ ಬಂತು? ಬರಬಾರ್ದಿತ್ತಲ್ಲ. ನೀವು ಸತ್ಯವಂತರೇ ಆಗಿದ್ದರೆ, ಮಂಜುನಾಥನ ದೊಡ್ಡ ಭಕ್ತಾದಿಗಳು, ಅವನು ಎಲ್ಲ ನೀವು ಮಾಡಿದ್ರ, ಮಂಜುನಾಥ ಇಂಥ ಕಷ್ಟ ನಿಮಗೆ ತರಬಾರ್ದಿತ್ತಲ್ಲ. ಯಾಕೆ ತಗೊಂಡು ಬಂದ? ಯಾಕಂದ್ರೆ ನನ್ನ ಮಂಜುನಾಥನನ್ನು, ನನ್ನ ಹಿಂದೂ ಧರ್ಮದ ಮಂಜುನಾಥನನ್ನು ಒಂದು ಬಲಗೈಯಲ್ಲಿ ಇಟ್ಕೊಂಡು ಎಡಗೈಯಿಂದ ಬಿಸ್ನೆಸ್ ಮಾಡಿರ್ತಕ್ಕಂಥ ಹೇಲಗೈ ನನ್ನ ಮಕ್ಕಳು ಎಲ್ಲ, ಇವು ಹೇಲಗೈ ನನ್ನ ಮಕ್ಕಳು. ಅದಕ್ಕೆ ಈ ರೀತಿ ಪರಿಸ್ಥಿತಿ ಬಂದ. ರಕ್ತಕಾರಿಲಿ ಯಾರೂ ಸತ್ತಿಲ್ಲ, ಸಾಯೋ ಪರಿಸ್ಥಿತಿ ನಿಮಗೆ ಬಂದದ. ಆದರೆ ನನಗೆ ಬೇಕಾಗಿರೋದು ಏನಪ್ಪ ಅಂದ್ರೆ, ಇಲ್ಲಿ ಆ ಧೀರಜನ್ ಬಿಡ್ರಿ, ಮಲಿಕ್ ಜೈನ್ ಬಿಡ್ರಿ, ಯಾಕಂದ್ರೆ ಅವು ಸ್ವಲ್ಪ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದಂಗೆ ಕಾಣ್ತಾವ. ಅವು ಸ್ಟ್ರಾಂಗ್ ಇದ್ದಂಗೆ. ಇಲ್ಲಿ ಸ್ವಲ್ಪ ಲೂಸ್ ಯಾವ್ದು ಖಾನ ಆಯ್ತಪ್ಪ ಅಂದ್ರೆ ಉದಯ್ ಜೈನ್ ಖಾನ ಆಗದ ರೀ.
ನಾನು ಹೇಳೋ ಮಾತು ಸ್ವಲ್ಪ ಕಠಿಣ ಅನಿಸ್ಬೋದು ಅಥವಾ ಜೋಕ್ ಅನಿಸ್ಬೋದು, ಈವೇನ್ ಒಬ್ಬಡಿಸಿ ಮಗ ಏನು ಹೇಳೋದಂತ ಅನಿಸ್ಬೋದು. ಆದರೆ ಉದಯ್ ಜೈನನ್ನು ರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದರಿರಲಿ. ಹೇಳಕ್ಕೆ ಬರಂಗಿಲ್ಲ, ಎಂತೆಂಥ ಸಾಕ್ಷಿಗಳನ್ನು ನಾಶ ಮಾಡಿರಬೇಕಾದ್ರೆ ಉದಯ್ ಜೈನ್ ಯಾಕೆ ನಾ ಇದನ್ನು ಹೇಳ್ತೀನಿಪ್ಪ ಅಂದ್ರೆ, ಇದೇ ಉದಯ್ ಜೈನ್ ಸೌಜನ್ಯ ಹೋರಾಟ ಜೋರಾಗಿ ನಡೆದಾಗ ಇವು ಏನು ಹೇಳ್ತಾನಪ್ಪ ಅಂದ್ರೆ, ರಾಷ್ಟ್ರಪತಿ ಒಳಗೆ ದಯಾಮರಣವನ್ನು ಕೋರಿ ಅರ್ಜಿ ಹಾಕ್ತೀನಿ, ನನಗೆ ದಯಾಮರಣವನ್ನು ಕೊಡ್ರಿ ಅಂತಂದು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇದೇ ಉದಯ್ ಜೈನ್. ಯಾವಾಗ ಈ ರಾಕೇಶ್ ಶೆಟ್ಟಿ, ಪಬ್ಲಿಕ್ ಟಿವಿ, ರಂಗಣ್ಣ, ಯಶಾಂತ್ ಸುವರ್ಣ, ಹನುಮವ್ವ, TV9, ಅದು ಇದು ಎಲ್ಲ ಈ ದರಿದ್ರ ಹೊಲಸು ಮೀಡಿಯಾಗಳು ಏನಪ್ಪ ಅತ್ಯಾಚಾರಿಗಳ ಪರವಾಗಿ, ಕಾಮುಕರ ಪರವಾಗಿ, ಭ್ರಷ್ಟರ ಪರವಾಗಿ ಏನು ಜೋರಾದ ಒಂದು ಪ್ರತಿಭಟನೆಯನ್ನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮಾಡಕತ್ತಲ್ಲ, ಸಪೋರ್ಟನ್ನು ಮಾಡಕತ್ತಲ್ಲ, ಆ ಸಂದರ್ಭದಲ್ಲಿ ಉದಯ್ ಜೈನ್ ದಯಾಮರಣದ ಅರ್ಜಿಯನ್ನು ಹಿಂದಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿದಾರೆ. ಆಮೇಲೆ ಅವನು ಬರಲಿಲ್ಲ, ಮೀಡಿಯಾ ಮುಂದೆ ಬರಲಿಲ್ಲ ಅವ, ಯಾಕಂದ್ರೆ ಅವ್ನು ಯಾರು ತೊಗೊಂಡು ಬರಲಿಲ್ಲ, ಇವರ ಹೋಗ್ಕೊಳಕತ್ತಾರಲ್ಲ. ಆದರೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಎಲ್ಲ ಮೀಡಿಯಾಗಳು ಬಾಯಿ ಮುಚ್ಕೊಂಡು ಕೂತಿದಾವ. ಇವತ್ತಲ್ಲ ಒಂದು ದಿನ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ಬೋದು, ಈ 3 ಜನರ ಮೇಲೆ ಏನು ನೀವು ಬಾಣ ಬಿಟ್ಟಿದ್ದೀರಲ್ಲ, ಇವ್ರನ್ನ ಅಪರಾಧಿಗಳಾಗಿ ಏನು ಬಿಂಬಿಸ್ತಾ ಇದ್ರಲ್ಲ, ಈ 3 ಮಂದಿನ ಕಸ್ಟಡಿಗೆ ತಗೊಂಡ ಇವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು. ಸುಪ್ರೀಂ ಕೋರ್ಟಿನ ಚೌಕಟ್ಟಿನಲ್ಲಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಮುಂದೆ, ಸುಪ್ರೀಂ ಕೋರ್ಟಿನ ಅದೇನಂತಾರಲ್ರಿ ದೊಡ್ಡ ದೊಡ್ಡ ನ್ಯಾಯಾಧೀಶರ ಮುಂದೆ ಇವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು. ಅದು ಯಾವುದೇ ರೀತಿಯಾಗಿ ಆಗಿರ್ಬೋದು ತಂದು ಏನಾದರೂ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದ ಆದ್ರೆ ಉದಯ್ ಜೈನ್ ನಾವು ಅಟ್ಟೆ ಇರಕ್ಕಿಲ್ರಿ ಇನ್ನೊಬ್ಬಿದ್ದ ಅಂತ ಹೇಳ್ಬಿಡ್ತ. ನಾವು ಒಟ್ಟಲ್ಲ ಇನ್ನೊಬ್ಬ ಅತ್ಯಾಚಾರ ಮಾಡೋಕೆ ಇದ್ದ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾರಾದ್ರೂ. ಓಕೆ, ನಾವು ಉದಯ್ ಜೈನ್ ಬಗ್ಗೆ ಮಾತ್ರ ಹೇಳೋದು. 100% ಇನ್ನೊಬ್ಬ ಇದ್ದ ಅಂತಕ್ಕಂಥ ಬಾಯಿ ಉದಯ್ ಜೈನ್ ಬಿಡ್ತಾನೆ. ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಉದಯ್ ಜೈನನ್ನು ನಾಪತ್ತೆ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಅವರಿಗೆ ಅದಾವ. ಯಾಕಂದರೆ ಎಷ್ಟೋ ಸಾಕ್ಷಿಗಳನ್ನ ಸರ್ವನಾಶ ಮಾಡಿದ್ದಾರೆ ಉದಯ್ ಜೈನನ್ನು ಮಾಡಿ. ಅದು ಕೂಡ ಸಾಮಾನ್ಯ ಸಾವು ಅಂತಂದು ಬಿಂಬಿಸಿ ಆ ಸಾವನ್ನು ಕೂಡ ಸೌಜನ್ಯ ಹೋರಾಟಗಾರರ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನು ಇವರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದು ಅಲ್ಲಗಿಳ್ಯಾಕೆ ದಯವಿಟ್ಟು ಹೋಗ್ಬೇಡ್ರಿ. ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಅದಕ್ಕಾಗಿ ಉದಯ್ ಜೈನ್ ನಾಪತ್ತೆ ಅಂತಂದು ಪ್ರಜಾವಾಣಿ ಪೇಪರ್ನಾಗ ಬರೋಕ್ಕಿಂತ ಮುಂಚೆ ಉದಯ್ ಜೈನ್ ನಾಪತ್ತೆ ತಂದು ಎಲ್ಲ ಯೂಟ್ಯೂಬ್ಗಳಲ್ಲಿ ಬರೋಕ್ಕಿಂತ ಮುಂಚೆ ಆ ಉದಯ್ ಜೈನ್ಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಆ ಇನ್ನೊಬ್ಬ ಅಪರಾಧಿ, ಇನ್ನೊಬ್ಬ ರೇಪಿಸ್ಟ್ ಯಾವ ಅದಾನಲ್ಲ, ಯಾರ್ಯಾರು ರೇಪ್ಗಳನ್ನು ಮಾಡಿದಾರಲ್ಲ, ಅದನ್ನೆಲ್ಲವೂ ಕೂಡ ಉದಯ್ ಜೈನಿಗೆ ಗೊತ್ತದ, ಧೀರಜ್ಗೆ ಗೊತ್ತದ, ಮಲ್ಲಿಕಿಗೆ ಗೊತ್ತದ, ಎಲ್ಲರಿಗೂ ಗೊತ್ತದ. ಇವರು ಭಾಳ ಇಂಪಾರ್ಟೆಂಟ್ ಅದಾರ ಇವ್ರು 3 ಜನ. ಸೊ ಇವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮದದ. ಆಮೇಲೆ ಇದರಲ್ಲಿ ಮಹಾಬಲ ಶೆಟ್ಟರನ್ನು ಮೊದಲು ರಕ್ಷಣೆ ಮಾಡಬೇಕಾಗ್ತದೆ, ಅವನು ಬೇಕಾಗ್ತಾನೆ. ಇಲ್ಲಿ ಮಹಾಬಲ ಶೆಟ್ಟ ಭಾಳ ಇಂಪಾರ್ಟೆಂಟ್ ಅದಾನ. ಚೆನ್ನಯ್ಯ ಅಂತ ಬಿಡ್ರಿ ಅವನು ಎಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ, ಅವಂತೂ ಇದ್ದೇ ಇರ್ತಾರೆ. ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಖುಷಿ ಪಡೋಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಆಗಿದ್ದರೆ ಭಾಳ ಒಳ್ಳೇದಾಗ್ತದೆ. ಈ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಕಾಲ ಅಂತ್ಯ ಆಗ್ಯದ. ಉದಯ್ ಜೈನ್ ದಯವಿಟ್ಟು ಹೊರಗಡೆ ಎಲ್ಲೂ ಹಾಕಿ ಹೋಗಬೇಡ, ನಿನ್ನ ಮೇಲೆ ಅವ್ರು ಬಾಣ ಬಿಡುವಂಥ ಸಂದರ್ಭ ಬರ್ತದೆ. ನೀನು ಶಿಕ್ಷೆಗೆ ಅರ್ಹ, ಶಿಕ್ಷೆ ನಿನಗೆ 100% ಆಗೇ ಆಗ್ತದೆ. ನೆನಪಿಟ್ಕೋ, ನಿನ್ನ ಜೊತೆ ಮತ್ತೆ ಯಾರ್ಯಾರು ಇದ್ರಲ್ಲ ಅವ್ರದ್ದು ಕೂಡ ನೀನು ಬಾಯಿ ಬಿಡಬೇಕಾಗ್ತದೆ. ಪ್ರಮುಖ ವ್ಯಕ್ತಿಯ ಹೆಸರನ್ನು ಕೂಡ ನೀನು ಬಾಯಿ ಬಿಡಬೇಕಾಗ್ತದೆ. ಟೈಮ್ ಆಗಯ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.